ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್ಗ. ನಿನ್ನೆ ಹೈದರಾಬಾದ್ ವರ್ಸಸ್ RR ಈ ಒಂದು ಮ್ಯಾಚ್ ಪ್ರೆಡಿಕ್ಷನ್ ಮಾಡಿದ್ದೆ. ವೈಭವ್ ಸೂರ್ಯವಂಶಿ ಫ್ಲಾಪ್ ಆಗ್ತಾರೆ ಅಂತ ಹೇಳಿದ್ದೆ, ಫ್ಲಾಪ್ ಆದ್ರು. ಹೈದರಾಬಾದ್ ಹೈ ಸ್ಕೋರ್ ಮಾಡ್ತದೆ ಅಂತ ಹೇಳಿದ್ದೆ, 200+ ಸ್ಕೋರ್ ಮಾಡಿದ್ರು. ಇನ್ನು ಹೈದರಾಬಾದ್ ಗೆಲ್ತದ ಅಂತ ಹೇಳಿದ್ದೆ, ಅದೇ ರೀತಿ ಹೈದರಾಬಾದ್ ಗೆದ್ದದ. ನಿನ್ನೆ ನಾ ಹೇಳಿದಂಗೆ ಎಲ್ಲ ಆಲ್ಮೋಸ್ಟ್ ಕರೆಕ್ಟ್ ಆಗ್ಯಾವ. ವೈಭವ್ ಸೂರ್ಯವಂಶಿ ಫ್ಲಾಪ್ ಆಗ್ತಾರೆ ಅಂತ ಹೇಳಿದ್ದೆ, ಫ್ಲಾಪ್ ಆದ್ರು. ಹೈದರಾಬಾದ್ ಹೈ ಸ್ಕೋರ್ ಮಾಡ್ತದೆ ಅಂತ ಹೇಳಿದ್ದೆ, 200+ ಸ್ಕೋರ್ ಮಾಡಿದ್ರು. ಹೆನ್ರಿ ಕ್ಲಾಸನ್, ಅನಿಕೇತ್ ವರ್ಮಾ, ಅಭಿಷೇಕ್ ಶರ್ಮಾ ಮೂರ್ದಾಗ ಒಬ್ರು ಹೈ ಸ್ಕೋರ್ ಮಾಡ್ತಾರೆ ಅಂತ ಹೇಳಿದ್ದೆ. ಹೆನ್ರಿ ಕ್ಲಾಸನ್ ಅವ್ರು 40 ರನ್ ನೋಡಿದ್ರು. ಇಶಾನ್ ಕಿಶನ್ ಅವರು ಬಾರಿ ಆಡಿದ್ರು. ಆದ್ರಿಂದ ಒಟ್ನಲ್ಲಿ ನಾನು ಫೈನಲ್ ಪ್ರೊಡಿಕ್ಷನ್ ಹೈದರಾಬಾದ್ ಹೇಳಿದ್ದೆ, ಹೈದರಾಬಾದ್ ಗೆದ್ದದ. ಇನ್ನು ಇವತ್ತಿನ ಮ್ಯಾಚ್ ಪ್ರೊಡಿಕ್ಷನ್ ಮಾಡಮ್ರಿ. ಅದಕ್ಕಿಂತ ಮೊದಲು ನನ್ನ ಒಂದು ಯೂಟ್ಯೂಬ್ ಚಾನಲ್ ಏನೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು CSK ವರ್ಸಸ್ KKR. ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ಚೆನ್ನೈನ ಚಿದಂಬರಂ ಸ್ಟೇಡಿಯಂ, ಚೆನ್ನೈನವ್ರ ಹೋಮ್ ಗ್ರೌಂಡ್, ಚೆನ್ನೈದಾಗ ನಡೆಯಕ್ ಕುಂತದ. ಇನ್ನು CSK ವರ್ಸಸ್ KKR ಹೆಡ್ ಟು ಹೆಡ್ ನೋಡಕ್ ಬಂದ್ರ IPL ನಾಗ 31 ಸಲ ಮುಖಾಮುಖಿ ಆಗ್ಯಾರ. ಅದ್ರಾಗ ಚೆನ್ನೈದವರು 19 ಸಲ ಗೆದ್ದಾರ, KKR ದವರು ಬರೀ 11 ಸಲ ಗೆದ್ದಾರ. ಕಳೆದ 10 ಮ್ಯಾಚ್ ನಾಗ CSK ದವರು 7 ಮ್ಯಾಚ್ ಗೆದ್ದಾರ, KKR ದವರು ಬರೀ 3 ಮ್ಯಾಚ್ ಗೆದ್ದಾರ. ಆದ್ರಿಂದ CSK ದವರಿಗೆ ಅಡ್ವಾಂಟೇಜ್, ಇದ್ರಾಗ ಅಡ್ವಾಂಟೇಜ್ ಮತ್ತೆ ಹೋಮ್ ಗ್ರೌಂಡ್ ಅದನ್ನ ಅಡ್ವಾಂಟೇಜ್. ಇನ್ನು CSK ಟೀಮ್ ನಾಗ ಇವತ್ತು ಯಾರು ಆಡ್ತಾರ ಅಂತಂದ್ರ ಋತುರಾಜ್ ಗಾಯಕ್ವಾಡ್ ಆಡೋ ಚಾನ್ಸ್ ಅದ, ಆಯುಷ್ ಮತ್ತೆ ಡೆವಾಲ್ಡ್ ಪ್ಲೇಯರ್ಸ್ ಇವ್ರು 3 ಆಡೋ ಚಾನ್ಸ್ ಅದ. CSK ಟೀಮ್ ನಾಗ ಗುಡ್ ಬ್ಯಾಟಿಂಗ್ ಮಾಡ್ತಾರೆ, ಸ್ಕೋರ್ ಮಾಡ್ತಾರೆ ಇವತ್ತು CSK ಟೀಮ್ ನಾಗ. ಇನ್ನು ಈ ಕಡೆ ಬಾಲಿಂಗ್ ನಾಗ ಬಂದ್ರೆ ಜಿಮ್ಮಿ ಓಟನ್ ದೂರ ಮದು ವಿಕೆಟ್ ತೆಗೋ ಚಾನ್ಸಸ್ ಅವ. ಇನ್ನು ಈ ಕಡೆ KKR ಟೀಮ್ ನಾಗ ನೋಡಕ್ ಬಂದ್ರ ಫಿನ್ ಆಲನ್, ರಘುವಂಶ್ ಅವರು ಇವತ್ತಿನ ಮ್ಯಾಚ್ KKR ಟೀಮಿಗೆ ಗುಡ್ ಸ್ಕೋರ್ ಮಾಡ್ತಾರ. ಅವರೇ ಬ್ಯಾಟಿಂಗ್ ಆಡೋರು KKR ಟೀಮ್ ನಾಗ. ಇನ್ನು ಬಾಲಿಂಗ್ ನಾಗ ಬಂದ್ರೆ ವರುಣ್ ಚಕ್ರವರ್ತಿ ಅವರು ಇವತ್ತಿನ ಮ್ಯಾಚ್ ಆಡ್ತಾರ, ಲೋಕಲ್ ಬಾಯ್ ಆಗ್ತಾರ. ವರುಣ್ ಚಕ್ರವರ್ತಿ ಅವ್ರನ್ನ ಆಡ್ತಾರ, ಅವ್ರ ವಿಕೆಟ್ ತೆಗೋ ಚಾನ್ಸಸ್ ಅದ. ವರುಣ್ ಚಕ್ರವರ್ತಿ, ವೈಭವ್ ಅವರ, ಸುನಿಲ್ ನಾರಾಯಣ್ ವಿಕೆಟ್ ತೆಗೋ ಚಾನ್ಸಸ್ ಅವ. ಚೆನ್ನೈದವ್ರಿಗೆ ಇನ್ನೊಂದ್ ಏನಂತಂದ್ರೆ ಇವತ್ತಿನ ಮ್ಯಾಚ್ ಧೋನಿ ಆಡೋ ಚಾನ್ಸಸ್ ಬಹಳ ಕಮ್ಮಿ ಅವ. ಆಡ್ತಾರ ಇಲ್ಲ ಅಂತ ಇನ್ನ ಕ್ಲಾರಿಟಿ ಇಲ್ಲ. ಧೋನಿ ಅವ್ರು ಆಲ್ಮೋಸ್ಟ್ ಆಡ್ತಾರ ಅಂತಂದ್ರೆ ರಿಪೋರ್ಟ್ ಅದ. ಟಾಸ್ ಆದ್ಮೇಲೆ ಗೊತ್ತಾಗ್ತದ ಏನ್ ಆಡ್ತಾರ ಇಲ್ಲ ಅಂತ ಧೋನಿ. ಇನ್ನು ಯಾವ ಟೀಮ್ ಗೆಲ್ತದ ಅಂತ ಹೇಳಕ್ ಬಂದ್ರ ಎರಡು ಟೀಮು ಸ್ಟ್ರಾಂಗ್ ಅವ. KKR ದವರು ಒಂದು ಮ್ಯಾಚ್ ಗೆದ್ದಿಲ್ಲ ಈ ಒಂದ್ ಸೀಸನ್ ನಾಗ. 1 ಪಾಯಿಂಟ್ ಆಟ ಬಂದದ, ಮಳೆ ಬಂದು 1 ಪಾಯಿಂಟ್ ಬಂದದ. ಚೆನ್ನೈದವರು ಕಳೆದ ಮ್ಯಾಚ್ ಗೆದ್ದು ಬರಕ್ ಕುಂತಾರ, ಅವರು ಡೆಲ್ಲಿ ವಿರುದ್ಧ ಗೆದ್ದು ಬರಕ್ ಕುಂತಾರ ಚೆನ್ನೈದವರು. ಇನ್ನು ಎರಡು ಟೀಮ್ ಕಂಪಾರಿಸನ್ ಮಾಡಿ ಇವತ್ತಿನ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಚೆನ್ನೈ ಅದ. ಯಾಕಂತಂದ್ರೆ ಧೋನಿ ಇವತ್ತ ಚೆನ್ನೈ ಟೀಮಿಗೆ ಬಂದ್ರ ಚೆನ್ನೈ ಟೀಮ್ ಇನ್ನೂ ಸ್ಟ್ರಾಂಗ್ ಆಗೋ ಚಾನ್ಸಸ್ ಅದ. ಆ ಕಾರಣದಿಂದ ಮತ್ತೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಎಲ್ಲ ಚೆನ್ನೈ ಕಡೆ ಇರೋದ್ರಿಂದ ಈ ಒಂದು ಮ್ಯಾಚ್ ಚೆನ್ನೈ ಗೆಲ್ಲೋ ಚಾನ್ಸಸ್ ಬಹಳ ಅದ. ಫೈನಲ್ ನನ್ನ ಪ್ರೆಡಿಕ್ಷನ್ CSK ವಿನ್. ನಿಮಗೇನು ಅನಿಸ್ತದೆ CSK ಗೆಲ್ತದೆ ಅಲ್ಲ? ಕಾಮೆಂಟ್ ಮಾಡ್ರಿ. ವಿಡಿಯೋ ಎಷ್ಟಾದ್ರ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ IPL ಪ್ರೊಡಿಕ್ಷನ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.